ಏರ್ಪೋರ್ಟ್ನತ್ತ ತೆರಳ್ತಾ ಇದ್ದ ಧನ್ವೀರ್ ಅವರನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆಯುತ್ತಾರೆ. ರಾತ್ರಿ ಏರ್ಪೋರ್ಟ್ ರಸ್ತೆಯಲ್ಲೇ ಸಿಸಿಬಿ ಬಲೆಗೆ ಧನ್ವೀರ್ ಅವರು ಬೀಳ್ತಾರೆ. ಈಗಾಗಲೇ ವಿಚಾರಣೆಯನ್ನ ಎದುರಿಸಿ ಅವರು ಹೊರಟಿದ್ದಾರೆ. ಇದು ಧನ್ವೀರ್ ಅವರನ್ನ ಹೇಗೆ ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದ್ರು ಅನ್ನೋ ಮಾಹಿತಿ. ಏರ್ಪೋರ್ಟ್ ತಲುಪುವ ಮೊದಲೇ ಧನ್ವೀರ್ ಅವರನ್ನ ವಶಕ್ಕೆ ಪಡಿತಾರೆ. ಕಾರ್ನಲ್ಲಿ ತೆರಳುತ್ತಾ ಇದ್ದ ವೇಳೆ ಧನ್ವೀರ್ ಅವರನ್ನ ವಶಕ್ಕೆ ಪಡೆದು ಸಿಸಿಬಿ ಅಧಿಕಾರಿಗಳು ಕರೆತಂದು ವಿಚಾರಣೆಯನ್ನು ನಡೆಸಿದ್ದಾರೆ. ರಾತ್ರಿ 1 ಗಂಟೆಯಿಂದ ಇವತ್ತು ಬೆಳಗ್ಗೆ 11:40 ಕೂಡ ಸಿಸಿಬಿ ಅಧಿಕಾರಿಗಳ ವಶದಲ್ಲಿದ್ದಂತಹ ಧನ್ವೀರ್ ಅವರು ವಿಚಾರಣೆಯನ್ನು ಎದುರಿಸಿ ಅವರು ಹೊರ ಹೋಗಿದ್ದಾರೆ. ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ ಧನ್ವೀರ್ ಅವರು. ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆಯ ಒಂದಷ್ಟು ವಿಡಿಯೋಗಳು ವೈರಲ್ ಆಗಿತ್ತಲ್ಲ, ಆ ವೈರಲ್ ಹಿಂದೆ ಧನ್ವೀರ್ ಅವರ ಪಾತ್ರ ಇರಬಹುದು ಅನ್ನೋ ಅನುಮಾನದ ಮೇರೆಗೆ ಸಿಸಿಬಿ ಅಧಿಕಾರಿಗಳು ಅವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಿದ್ದಾರೆ. ಮತ್ತೆ ಏನಾದರೂ ವಿಚಾರಣೆ ಅವಶ್ಯಕತೆ ಇದ್ದರೆ ಕರಿತೀವಿ, ಆಗ ಬರಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟು ಧನ್ವೀರ್ ಅವರನ್ನು ಕಳಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇನ್ನು ಜೈಲಧಿಕಾರಿಗಳಿಗೆ ಗೃಹ ಸಚಿವರು ಹಿಗ್ಗಾಮುಗ್ಗಾ ಕ್ಲಾಸ್ ತಗೊಂಡಿದ್ದಾರೆ. ಜೈಲಿನಲ್ಲಿ ಖೈದಿಗಳ ಮೋಜು ಮಸ್ತಿ ವಿಡಿಯೋ ಬಗ್ಗೆ ತರಾಟೆ ತೆಗೆದುಕೊಂಡಿದ್ದಾರೆ. ವಿಡಿಯೋ ಮತ್ತು ಫೋಟೋಗಳನ್ನು ಇಟ್ಕೊಂಡೆ ಪರಮೇಶ್ವರ್ ಅವರು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಸಭೆಯಲ್ಲಿ ಪ್ರೊಜೆಕ್ಟರ್ನಲ್ಲಿ ಪ್ರದರ್ಶಿಸಿ ವಿವರಣೆಯನ್ನ ಕೇಳಿದ್ದಾರೆ ಸಚಿವರು. ಎಲ್ಲ ಫೋಟೋ ವಿಡಿಯೋಗಳನ್ನು ತೋರಿಸಿ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಯಾವ್ಯಾವ ಫೋಟೋ ಯಾವಾಗ ತೆಗೆದಿರೋದು ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಾರೆ. ಎದ್ದು ನಿಂತು ಗೃಹ ಸಚಿವರ ಪ್ರಶ್ನೆಗೆ ಜೈಲಧಿಕಾರಿಗಳು ಉತ್ತರವನ್ನು ಕೊಡ್ತಿದ್ದಾರೆ. ಫೋಟೋಗಳು ವಿಡಿಯೋಗಳು ಏನೆಲ್ಲ ವೈರಲ್ ಆಗಿತ್ತೋ ಅದನ್ನು ಪ್ರೊಜೆಕ್ಟರ್ನಲ್ಲಿ ಪ್ರದರ್ಶನ ಮಾಡಿ ಅಂದರೆ ಪ್ಲೇ ಮಾಡಿ ಜೈಲಧಿಕಾರಿಗಳಿಗೆ ಪ್ರತಿಯೊಂದು ವಿಡಿಯೋ ಬಗ್ಗೆ ಪ್ರತ್ಯೇಕವಾಗಿ ಮಾಹಿತಿಯನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪಡೆದುಕೊಳ್ತಿದ್ದಾರೆ. ಸಭೆ ಮುಂದುವರೆದಿದೆ. ಈಗಾಗಲೇ ಏನು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಪ್ಪುಗಳಾಗಿದೆಯೋ ಅದನ್ನು ಸರಿಪಡಿಸುವಂತಹ ಕೆಲಸವನ್ನು ಮಾಡ್ತೀವಿ, ಮುಂದೆ ಈ ರೀತಿಯ ತಪ್ಪಾಗದಂತೆ ಎಚ್ಚರಿಕೆಯನ್ನು ವಹಿಸ್ತೀವಿ ಅಂತ ಹೇಳಿದರು. ಆದರೆ ಪದೇ ಪದೇ ತಪ್ಪುಗಳು ಆಗ್ತಾನೇ ಇದೆ. ಈ ಹಿಂದಿನಿಂದಲೂ ಕೂಡ ಪರಪ್ಪನ ಅಗ್ರಹಾರ ಜೈಲಾಗಿಲ್ಲ, ಅದು ಎಷ್ಟೋ ಮಂದಿಯ ಪಾಲಿಗೆ ಐಷಾರಾಮಿ ಹೋಟೆಲ್ ಅಥವಾ ರೆಸಾರ್ಟ್ ರೀತಿಯಾಗಿ ಮಾರ್ಪಾಡಾಗಿದೆ. ಅಂತಹ ವ್ಯವಸ್ಥೆಗಳು ಅಲ್ಲಿ ಸಿಗ್ತಾ ಇದೆ. ಕುಡಿಯೋದಕ್ಕೆ ಎಣ್ಣೆ ಬೇಕಾ, ಎಣ್ಣೆ ಸಿಗುತ್ತೆ. ನೋಡೋದಕ್ಕೆ ಟಿವಿ ಬೇಕಾ, ಟಿವಿ ಸಿಗುತ್ತೆ. ಮಾತನಾಡೋದಕ್ಕೆ ಮೊಬೈಲ್ ಬೇಕಾ, ಮೊಬೈಲ್ ಸಿಗುತ್ತೆ. ಪ್ರತಿಯೊಂದು ವ್ಯವಸ್ಥೆಯೂ ಕೂಡ ಅಲ್ಲಿದೆ. ಜೈಲಂದರೆ ಅದು ಪರಿವರ್ತನೆಯ ತಾಣ ತಪ್ಪು ಮಾಡಿ ಹೋದವರಿಗೆ. ಆದರೆ ಇಲ್ಲಿ ಏನು ಪರಿವರ್ತನೆ ಆಗ್ತಾ ಇಲ್ಲ. ಏನು ವ್ಯವಸ್ಥೆ ಬೇಕೋ ಅದೆಲ್ಲವನ್ನು ಒದಗಿಸುವಂತಹ ಕೆಲಸ ಜೈಲಿನ ಒಳಗಡೆ ಇರುವಂತಹ ಒಂದಷ್ಟು ಮಂದಿ ಸಿಬ್ಬಂದಿ ಅಥವಾ ಅಧಿಕಾರಿಗಳಿಂದಲೇ ಆಗ್ತಾ ಇದೆ. ಅಂದರೆ ಆ ಬುಡ ಸಮೇತ ಆ ಒಂದು ಆಗ್ತಾ ಇರುವಂತಹ ತಪ್ಪುಗಳನ್ನು ಸಮಸ್ಯೆಗಳನ್ನು ಸರಿಪಡಿಸಬೇಕು ಅಂದ್ಕೊಂಡಿದ್ದಾರಲ್ಲ, ಅದು ಸರಿ ಹೋಗೋದು ಯಾವಾಗ? ಮೂಲದಲ್ಲೇ ಸಮಸ್ಯೆ ಇದ್ದಾಗ ಅದನ್ನು ಬೇರ್ ಸಮೇತ ಕಿತ್ತು ಹಾಕೋಕೆ ಸಾಧ್ಯನೇ ಇಲ್ಲ. ಗೃಹ ಸಚಿವ ಪರಮೇಶ್ವರ್ ಅವರ ನೇತೃತ್ವದ ಸಭೆ ಮುಕ್ತಾಯ ಆಗಿದೆ. ಜೈಲಿನ ಹಿರಿಯ ಅಧಿಕಾರಿಗಳೊಂದಿಗೆ ನಡೆದಂತಹ ಸಭೆ ಸಂಪೂರ್ಣ ಮಾಹಿತಿಯನ್ನ ಪರಮೇಶ್ವರ್ ಅವರು ಪಡ್ಕೊಂಡಿದ್ದಾರೆ ಅಧಿಕಾರಿಗಳಿಂದ. ಇದೀಗ ಸಭೆ ಮುಕ್ತಾಯವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಏನೆಲ್ಲ ವಿಡಿಯೋಗಳು ಫೋಟೋಗಳು ವೈರಲ್ ಆಗಿತ್ತೋ ಪರಪ್ಪನ ಅಗ್ರಹಾರ ಜೈಲಿಗೆ ಸಂಬಂಧಪಟ್ಟಂತೆ ಆ ಎಲ್ಲ ಫೋಟೋ ವಿಡಿಯೋಸನ್ನು ಇಟ್ಕೊಂಡೇ ಅಧಿಕಾರಿಗಳಿಂದ ಉತ್ತರವನ್ನು ಪಡ್ಕೊಂಡಿದ್ದಾರೆ. ಆ ಉತ್ತರ ಅಥವಾ ಸಮಜಾಯಿಷಿ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಗೃಹ ಸಚಿವರಿಗೆ ತೃಪ್ತಿಯನ್ನು ತಂದಿದೆಯೋ ಗೊತ್ತಿಲ್ಲ. ಯಾವ ರೀತಿ ಕ್ರಮವನ್ನು ತಪ್ಪಿತಸ್ಥರ ವಿರುದ್ಧ ತೆಗೆದುಕೊಳ್ತಾರೆ ಅನ್ನೋ ಕುತೂಹಲವೂ ಕೂಡ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ, ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಸಭೆ ಮುಕ್ತಾಯ ಆಗಿದೆ. ಗೃಹ ಸಚಿವರ ನೇತೃತ್ವದಲ್ಲಿನ ಸಭೆ, ಏನೆಲ್ಲ ಪ್ರಮುಖ ವಿಚಾರಗಳು ಚರ್ಚೆಗೆ ಬಂತು, ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾರೆ ತಪ್ಪಿತಸ್ಥರ ವಿರುದ್ಧ ಅನ್ನೋ ಕುತೂಹಲವೂ ಕೂಡ ಇದೆ. ರಾಜಪ್ಪ. ಮಧುಶ್ರೀ, ಸದ್ಯಕ್ಕೆ ಇವತ್ತು ನಡೆದಂಥ ಒಂದು ಸಭೆಯ ತೀವ್ರತೆಯನ್ನು ನೋಡೋದೇ ಆದರೆ ಈ ಜೈಲಿನಲ್ಲಿ ಫೋಟೋ ಮತ್ತು ವಿಡಿಯೋ ರಿಲೀಸ್ ಆಗಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಅಧಿಕಾರಿಯನ್ನು ತಲೆದಂಡ ಮಾಡ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಿರುವಂಥ ವಿಚಾರ. ಅಂದರೆ ಸಭೆಯನ್ನು ಮುಗಿಸಿ ಸದ್ಯಕ್ಕೆ ಹೊರಗಡೆ ಬಂದ ನಂತರದಲ್ಲಿ ಗೃಹ ಸಚಿವರು ಮಾಧ್ಯಮದ ಜೊತೆಗೆ ಮಾತಾಡ್ತಾರೆ. ಈ ಸಂದರ್ಭದಲ್ಲಿ ಯಾರನ್ನ ಸಸ್ಪೆಂಡ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ ಅನ್ನುವಂಥ ಸುಳಿವು ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಅಂದರೆ ಸಭೆಯ ಪ್ರಾರಂಭದಿಂದಲೂ ಕೂಡ ಅಂತ್ಯದವರೆಗೆ ಈ ಯಾರೆಲ್ಲ ಹೊಣೆಯನ್ನು ಹೊರಬೇಕು, ಜೈಲಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಹೊಣೆ ಹೊರಬೇಕು ಅವರನ್ನ ಪ್ರತ್ಯೇಕವಾಗಿ ಕರೆಸ್ಕೊಂಡು ಅವರನ್ನ ವಿವರಣೆ ಕೇಳುವಂಥ ಕೆಲಸವನ್ನ ಗೃಹ
ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಫೋಟೋಗಳು ಕೂಡ ಲಭ್ಯ ಆಗಿದೆ. ಅಂದ್ರೆ ಜೈಲಿನ SP ಅವರ ಜೊತೆಗೂ ಕೂಡ ಒಂದಿಷ್ಟು ಪ್ರಶ್ನೆಯನ್ನು ಮಾಡೋದ್ರ ಮೂಲಕವಾಗಿ ಅವರಿಂದ ಉತ್ತರವನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿದ್ರು. ಅದರ ಜೊತೆಗೆ ಯಾವ ರೀತಿಯಾಗಿ ಜೈಲಿನಲ್ಲಿ ಸುಧಾರಣೆಯನ್ನು ತರಬೇಕು ಅಂದ್ರೆ ಇಲ್ಲಿ ಬೇರೆ ಬೇರೆ ಭಾಗದಲ್ಲಿರುವಂತಹ ಆರೋಪಿಗಳು ಅಪರಾಧವನ್ನ ಮಾಡಿ ಜೈಲಿಗೆ ಕಳಿಸಿದ ನಂತರದಲ್ಲಿ ಅಂದ್ರೆ ಕನ್ವಿಕ್ಷನ್ ಆಗೋದು ಒಂದ್ ಕಡೆ, ಅದ್ರ ಜೊತೆಗೆ ವಿಚಾರಣೆಯಲ್ಲಿರುವಂತಹ ಅಪರಾಧಿಗಳು ಅಲ್ಲಿ ಸುಧಾರಣೆನ ತರುವಂತ ನಿಟ್ಟಿನಲ್ಲಿ ಕೆಲಸವನ್ನ ಜೈಲು ಅಧಿಕಾರಿಗಳು ಮಾಡಬೇಕು. ಆದ್ರೆ ಅದು ಸುಧಾರಣೆನ ತರೋದ್ರ ಬದಲಾಗಿ ಅಲ್ಲಿ ಅವರನ್ನು ಮತ್ತಷ್ಟು ಕ್ರೈಮ್ ಮಾಡುವಂತ ರೀತಿಯಲ್ಲಿ ಪ್ರಚೋದನೆಯನ್ನು ಕೊಡ್ತಾರೆ, ಅವರಿಂದ ಹಣವನ್ನು ತೆಗೆದುಕೊಂಡು ಎಲ್ಲಾ ರೀತಿಯಾದಂತಹ ವ್ಯವಸ್ಥೆನ ಕಲ್ಪಿಸ್ಕೊಡ್ತಾರೆ. ಈ ವಿಚಾರ ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಭೆ ಕೂಡ ನಡೀತು. ಇನ್ನೇನು ಸಭೆ ಮುಗಿಸಿ ಗೃಹ ಸಚಿವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಚೇರಿಯಿಂದ ಹೊರಗಡೆ ಬರ್ತಾರೆ. ಬಂದ ನಂತರದಲ್ಲಿ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಯಿತು, ಈ ಫೋಟೋ ಜೊತೆಗೆ ವಿಡಿಯೋ ವೈರಲ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಹೊಣೆಗಾರರು ಯಾರು ಅನ್ನುವಂತಹ ಒಂದು ನಿಟ್ಟಿನಲ್ಲೂ ಕೂಡ ಸ್ಪಷ್ಟತೆ ಸಿಗತ್ತೆ. ಮಧುಶ್ರೀ, ಓಕೆ, ಧನ್ಯವಾದ ತಮ್ಮ